ಯಾವ ರೀತಿ ಏರಿಕೆಯಾಗಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ. ಕೊಲ್ಲಂ ರೈಸು 68 ರೂಪಾಯಿದು 76 ರೂಪಾಯಿ ಆಗಿದೆ. ಸ್ಟೀಮ್ ರೈಸು 55 ರೂಪಾಯಿದು 63 ರೂಪಾಯಿ ಆಗಿದೆ. RNR ರಾ ರೈಸು 58 ರೂಪಾಯಿದು 65 ರೂಪಾಯಿ ಆಗಿದೆ. ಪದೇ ಪದೇ ಏರಿಕೆ ಕಾಣ್ತಾ ಇದೆ ಅಕ್ಕಿ ದರ. ಯುದ್ಧದ ಕಾರಣ ಅಂತ ವರ್ತಕರು ಹೇಳ್ತಾ ಇರೋದು, ಯುದ್ಧದ ಕಾರಣಕ್ಕಾಗಿ ಆಗ್ತಿದೆ ಅಂತ. ಬಟ್ ಯುದ್ಧದ ಕಾರಣ ಅಂತ ಆದರೆ ಅಕ್ಕಿ ರೇಟ್ ಕಡಿಮೆ ಆಗಬೇಕಿತ್ತು, ಎಕ್ಸ್ಪೋರ್ಟ್ ಆಗ್ತಿಲ್ಲ ಅನ್ನೋ ಕಾರಣದಿಂದಾಗಿ. ಬಟ್ ಯುದ್ಧ ಒಂದೇ ಕಾರಣ ಅಲ್ಲ, ಇದರಲ್ಲಿ ಬೇರೆ ವಿಚಾರಗಳು ಕೂಡ ಇದ್ದಾವೆ ಅನ್ನೋ ಅನುಮಾನ ಬರ್ತಾ ಇದೆ. ಜಾಸ್ತಿ ಆಗಿದೆ, 10 ರೂಪಾಯಿ ತಿರ್ಗಾ ಮತ್ತೆ ಜಾಸ್ತಿ ಆಗೋದ್ರ ಚಾನ್ಸಸ್ ಇದೆ. ಇವಾಗ ಮೋಸರಿ 10 ರೂಪಾಯಿ ಜಾಸ್ತಿ ಆಗಿತ್ತು, ಆಮೇಲೆ 3 ರೂಪಾಯಿ ಜಾಸ್ತಿ ಆಯಿತು, ತಿರ್ಗಾ 5 ರೂಪಾಯಿ ಜಾಸ್ತಿ, ತಿರ್ಗಾ 3 ರೂಪಾಯಿ ಜಾಸ್ತಿ ಆಗ್ತದೆ, 3ರಿಂದ 5 ರೂಪಾಯಿ ಜಾಸ್ತಿ ಆಗ್ತದೆ. ಒಂದು ಎಕ್ಸ್ಪೋರ್ಟ್ ನೀತಿಯನ್ನು ಬ್ಯಾನ್ ಮಾಡಬೇಕಾಯಿತು. ಕೇಂದ್ರ ಸರ್ಕಾರ ಎಕ್ಸ್ಪೋರ್ಟ್ನ ಬ್ಯಾನ್ ಮಾಡಲಿಲ್ಲದೆ ಇರೋದು ಒಂದು ಸಮಸ್ಯೆ. ಆದರೆ ಈ ರಾಜ್ಯ ಸರ್ಕಾರದ ಏನು ಸಮಸ್ಯೆ ಅಂದರೆ ಅಟ್ಲೀಸ್ಟ್ ಸ್ಟಾಕ್ ಲಿಮಿಟ್ ಮಾಡಿ ಅದಕ್ಕೆ ಕಡಿವಾಣ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ತಮ್ಮ ವಾಹಿನಿ ಮುಖಾಂತರ ನಾವು ಹೇಳ್ತಾ ಇರೋದೇನು ಅಂದರೆ, ದಯವಿಟ್ಟು ಸ್ಟಾಕ್ ಲಿಮಿಟ್ ತೊಗೊಂಬನ್ನಿ. ಇದು ಮಿಲ್ಗಾಗಲಿ ಅಂಗಡಿಗಳಿಗಾಗಲಿ ಸ್ಟಾಕ್ ಲಿಮಿಟ್ ತಂದಾಗ ಅಟ್ಲೀಸ್ಟ್ ಕಡಿವಾಣ ಆಗುತ್ತೆ, ರೇಟ್ ಕಮ್ಮಿ ಆಗುತ್ತೆ. ಬಡವ್ರಿಗೆ ತುಂಬ ಕಷ್ಟ ಸ್ವಾಮಿ. 100 ರೂಪಾಯಿ ಅಕ್ಕಿ ಕೆಜಿ ಕೊಟ್ಟು ತಿನ್ನೋ ಪರಿಸ್ಥಿತಿಗೆ ತಗೊಂಬಂದು ರಾಜ್ಯದಲ್ಲಿ ನಿಂತಿದೆ ಅಂದರೆ ಬಡವ್ರು ಹೆಂಗೆ ಬದುಕ್ತಾರೆ ಮೇಡಮ್? ಪಾಪ ತುಂಬ ಕಷ್ಟ ಇದೆ, ಸಂಬಳ ತಗೊಂಡು ಮಾಡೋರಿಗೆ ತುಂಬ ಕಷ್ಟ ಇದೆ. ದಯವಿಟ್ಟು ಇದನ್ನು ಹೆಂಗಾರ ಮಾಡಿ ಕಡಿವಾಣ ಹಾಕಬೇಕು ಅಂತ ಹೇಳಿ ನಿಮ್ಮ ವಾಹಿನಿ ಮುಖಾಂತರ ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತಾಯಿದ್ದಾರೆ. ಒಂದು ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಯಿತು, ಒಂದು ಪ್ರಾಬ್ಲಮ್ಮು. ಆಮೇಲೆ ಈ ಎಕ್ಸ್ಪೋರ್ಟ್ ಕೇಂದ್ರ ಸರ್ಕಾರ ಪೂರ್ತಿ ಎಕ್ಸ್ಪೋರ್ಟ್ ಕೊಟ್ಬಿಡ್ತು. ಎಕ್ಸ್ಪೋರ್ಟ್ ಕೊಟ್ಟಿದ್ದು ತುಂಬ ಸಮಸ್ಯೆ ಆಯಿತು. ಹೀಗಾಗಿ ಎಲ್ಲ ಸಮಸ್ಯೆಗಳಿಂದನೂ 3-4 ಸಮಸ್ಯೆಗಳಿಂದ ರೇಟ್ ಜಾಸ್ತಿ ಆಗಿದೆ. ಪಾಪ ಬಡವ್ರಿಗೆ ಇವಾಗ ನೋಡಿ 1400 ರೂಪಾಯಿ 350 ರೂಪಾಯಿ ಸಿಗ್ತಾ ಇದೆ ಅಂತ 26 ಕೆಜಿ. ಯಾವ ರೀತಿ ಏರಿಕೆಯಾಗಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ. ಕೊಲ್ಲಂ ರೈಸು 68 ರೂಪಾಯಿದು 76 ರೂಪಾಯಿ ಆಗಿದೆ. ಸ್ಟೀಮ್ ರೈಸು 55 ರೂಪಾಯಿದು 63 ರೂಪಾಯಿ ಆಗಿದೆ. RNR ರಾ ರೈಸು 58 ರೂಪಾಯಿದು 65 ರೂಪಾಯಿ ಆಗಿದೆ. ಪದೇ ಪದೇ ಏರಿಕೆ ಕಾಣ್ತಾ ಇದೆ ಅಕ್ಕಿ ದರ. ಯುದ್ಧದ ಕಾರಣ ಅಂತ ವರ್ತಕರು ಹೇಳ್ತಾ ಇರೋದು, ಯುದ್ಧದ ಕಾರಣಕ್ಕಾಗಿ ಆಗ್ತಿದೆ ಅಂತ. ಬಟ್ ಯುದ್ಧದ ಕಾರಣ ಅಂತ ಆದರೆ ಅಕ್ಕಿ ರೇಟ್ ಕಡಿಮೆ ಆಗಬೇಕಿತ್ತು, ಎಕ್ಸ್ಪೋರ್ಟ್ ಆಗ್ತಿಲ್ಲ ಅನ್ನೋ ಕಾರಣದಿಂದಾಗಿ. ಬಟ್ ಯುದ್ಧ ಒಂದೇ ಕಾರಣ ಅಲ್ಲ, ಇದರಲ್ಲಿ ಬೇರೆ ವಿಚಾರಗಳು ಕೂಡ ಇದ್ದಾವೆ ಅನ್ನೋ ಅನುಮಾನ ಬರ್ತಾ ಇದೆ. ಜಾಸ್ತಿ ಆಗಿದೆ, 10 ರೂಪಾಯಿ ತಿರ್ಗಾ ಮತ್ತೆ ಜಾಸ್ತಿ ಆಗೋದ್ರ ಚಾನ್ಸಸ್ ಇದೆ. ಇವಾಗ ಮೋಸರಿ 10 ರೂಪಾಯಿ ಜಾಸ್ತಿ ಆಗಿತ್ತು, ಆಮೇಲೆ 3 ರೂಪಾಯಿ ಜಾಸ್ತಿ ಆಯಿತು, ತಿರ್ಗಾ 5 ರೂಪಾಯಿ ಜಾಸ್ತಿ, ತಿರ್ಗಾ 3 ರೂಪಾಯಿ ಜಾಸ್ತಿ ಆಗ್ತದೆ, 3ರಿಂದ 5 ರೂಪಾಯಿ ಜಾಸ್ತಿ ಆಗ್ತದೆ. ಒಂದು ಎಕ್ಸ್ಪೋರ್ಟ್ ನೀತಿಯನ್ನು ಬ್ಯಾನ್ ಮಾಡಬೇಕಾಯಿತು. ಕೇಂದ್ರ ಸರ್ಕಾರ ಎಕ್ಸ್ಪೋರ್ಟ್ನ ಬ್ಯಾನ್ ಮಾಡಲಿಲ್ಲದೆ ಇರೋದು ಒಂದು ಸಮಸ್ಯೆ. ಆದರೆ ಈ ರಾಜ್ಯ ಸರ್ಕಾರದ ಏನು ಸಮಸ್ಯೆ ಅಂದರೆ ಅಟ್ಲೀಸ್ಟ್ ಸ್ಟಾಕ್ ಲಿಮಿಟ್ ಮಾಡಿ ಅದಕ್ಕೆ ಕಡಿವಾಣ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ತಮ್ಮ ವಾಹಿನಿ ಮುಖಾಂತರ ನಾವು ಹೇಳ್ತಾ ಇರೋದೇನು ಅಂದರೆ, ದಯವಿಟ್ಟು ಸ್ಟಾಕ್ ಲಿಮಿಟ್ ತೊಗೊಂಬನ್ನಿ. ಇದು ಮಿಲ್ಗಾಗಲಿ ಅಂಗಡಿಗಳಿಗಾಗಲಿ ಸ್ಟಾಕ್ ಲಿಮಿಟ್ ತಂದಾಗ ಅಟ್ಲೀಸ್ಟ್ ಕಡಿವಾಣ ಆಗುತ್ತೆ, ರೇಟ್ ಕಮ್ಮಿ ಆಗುತ್ತೆ. ಬಡವ್ರಿಗೆ ತುಂಬ ಕಷ್ಟ ಸ್ವಾಮಿ. 100 ರೂಪಾಯಿ ಅಕ್ಕಿ ಕೆಜಿ ಕೊಟ್ಟು ತಿನ್ನೋ ಪರಿಸ್ಥಿತಿಗೆ ತಗೊಂಬಂದು ರಾಜ್ಯದಲ್ಲಿ ನಿಂತಿದೆ ಅಂದರೆ ಬಡವ್ರು ಹೆಂಗೆ ಬದುಕ್ತಾರೆ ಮೇಡಮ್? ಪಾಪ ತುಂಬ ಕಷ್ಟ ಇದೆ, ಸಂಬಳ ತಗೊಂಡು ಮಾಡೋರಿಗೆ ತುಂಬ ಕಷ್ಟ ಇದೆ. ದಯವಿಟ್ಟು ಇದನ್ನು ಹೆಂಗಾರ ಮಾಡಿ ಕಡಿವಾಣ ಹಾಕಬೇಕು ಅಂತ ಹೇಳಿ ನಿಮ್ಮ ವಾಹಿನಿ ಮುಖಾಂತರ ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತಾಯಿದ್ದಾರೆ. ಒಂದು ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಯಿತು, ಒಂದು ಪ್ರಾಬ್ಲಮ್ಮು. ಆಮೇಲೆ ಈ ಎಕ್ಸ್ಪೋರ್ಟ್ ಕೇಂದ್ರ ಸರ್ಕಾರ ಪೂರ್ತಿ ಎಕ್ಸ್ಪೋರ್ಟ್ ಕೊಟ್ಬಿಡ್ತು. ಎಕ್ಸ್ಪೋರ್ಟ್ ಕೊಟ್ಟಿದ್ದು ತುಂಬ ಸಮಸ್ಯೆ ಆಯಿತು. ಹೀಗಾಗಿ ಎಲ್ಲ ಸಮಸ್ಯೆಗಳಿಂದನೂ 3-4 ಸಮಸ್ಯೆಗಳಿಂದ ರೇಟ್ ಜಾಸ್ತಿ ಆಗಿದೆ. ಪಾಪ ಬಡವ್ರಿಗೆ ಇವಾಗ ನೋಡಿ 1400 ರೂಪಾಯಿ 350 ರೂಪಾಯಿ ಸಿಗ್ತಾ ಇದೆ ಅಂತ 26 ಕೆಜಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.